ಹಾಯ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಪಕ್ಕಾ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್ನ ತೊಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು. ದಯವಿಟ್ಟು ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ ನಾನು ಬರೆದಿದ್ದೀನಿ. ಸ್ವಲ್ಪ ಅಲ್ಲಲ್ಲಿ ಕರೆಕ್ಷನ್ ಇವೆ, ಅದೆಲ್ಲ ನಾನು ಕರೆಕ್ಷನ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಕ್ವಶನ್ ಹೇಳ್ಕೊಂಡು. ಸೊ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ತಿರ್ಗಾ ನಿಮಗೆ ಅದು ಇದಾಗುತ್ತೆ, ತೊಂದರೆ ಆಗುತ್ತೆ. ಸೊ ನಾನು ಒಂದೊಂದೇ ಕ್ವಶನ್ ಹೇಳ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಎಲ್ಲಾದರೂ ಕರೆಕ್ಷನ್ನು ಪ್ಲಸ್ ಕ್ವಶನ್ನ ಸೇರಿಸೋದಿದ್ದರೆ ನಾನು ಹೇಳ್ತೀನಿ. ಸೊ ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ, ಶೇರ್ ಮಾಡಿ. ಇದು ಪಕ್ಕಾ ಕ್ವಶನ್ಸು. ಇದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ಓದಬೇಡಿ, 2 ಮಾರ್ಕ್ಸ್ದು. ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ, 2 ಮಾರ್ಕ್ಸ್ದು ಫಿಕ್ಸ್ಡ್ ಕ್ವಶನ್ನು 100% ಶೋರ್ ಇದೆ ಕ್ವಶನ್ಸು. ಎಕ್ಸ್ಟ್ರಾ ಓದಲೇಬೇಡಿ ನೀವು, ನಾನು ಹೇಳ್ತಾಯಿದ್ದೀನಿ. ಇವೇ ಬರುತ್ತೆ, ಇಷ್ಟೇ ಓದಿ ಸಾಕು. ಟೈಮ್ ವೇಸ್ಟ್ ಮಾಡಿಬಿಡಿ, ಬೇರೆ ಕ್ವಶನ್ ಓದ್ಬೇಡಿ. ಯೂಟ್ರನ್ನ ಓದ್ಬಿಟ್ಟು ಬನ್ನಿ. ಒಂದೊಂದೇ ಕ್ವಶನ್ ನಾನು ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಾದರೂ ಶೇರ್ಸೋದಿದ್ದರೆ ನಾನು ಶೇರಿಸ್ತೀನಿ ಕ್ವಶನ್ಸ. ಸೊ ಯಾರೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಒಂದನೇ ಕ್ವಶನ್ ನೋಡ್ತಾ ಇರ್ಬೋದು. ವಾಣಿಜ್ಯೋದ್ಯಮದ ಪ್ರಚಾರದ ಯಾವುದನ್ನಾದರೂ ಉಲ್ಲೇಖಿಸಿ. ಅದಕ್ಕೆ ವಾಣಿಜ್ಯೋದ್ಯಮವನ್ನು ಪ್ರಚಾರ ಮಾಡೋಕ್ಕೆ, ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಯಾವುದಾದ್ರು ಒಂದನ್ನು ಉಲ್ಲೇಖಿಸಿ ಅಂತ ಅವರು ಕೇಳೋರೆ. ನೆಕ್ಸ್ಟ್ ಎರಡನೇ ಕ್ವಶನ್ನು. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ನಡುವಿನ ಯಾವುದಾದ್ರು 4 ವ್ಯತ್ಯಾಸಗಳು ತಿಳಿಸಿ. ಮೂರನೇ ಕ್ವಶನ್. ಸೂಕ್ತ ಪ್ರವಾಹ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳಿಂದ ಮಾತ್ರ ಸಾಧ್ಯ, ಹೇಗೆ? ನೆಕ್ಸ್ಟ್ ಫೋರ್ತ್ ಕ್ವಶನ್. ಮ್ಯಾಂಗ್ರೋವ್ ಕಾಡಿನ ಲಕ್ಷಣಗಳು, ಫೀಚರ್ಸ್ ಆಫ್ ಮ್ಯಾಂಗ್ರೋವ್ ಫಾರೆಸ್ಟ್ಸ್. ನೆಕ್ಸ್ಟ್ ಐದನೇ ಕ್ವಶನ್ನು. ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳೇನು? ನೋಡಿ, 5 ಕರೆಕ್ಟಾಗಿದೆ. ನೆಕ್ಸ್ಟು ಆರನೇ ಕ್ವಶನ್. ಗಲಭೆಗೆ ಕಾರಣಗಳೇನು? ನೆಕ್ಸ್ಟ್ ಏಳನೇ ಕ್ವಶನ್. UNOನ ಕಾರ್ಯಗಳನ್ನು ವಿವರಿಸಿ. ನೆಕ್ಸ್ಟು 8ನೇ ಕ್ವಶನ್. ನೋಡಿ, 8ನೇ ಕ್ವಶನ್ ಕರೆಕ್ಷನ್ ಇದೆ ಸ್ವಲ್ಪ ಬರೆಯುವಾಗ. ನಾನು ಇದನ್ನು ಆಲ್ಮೋಸ್ಟ್ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಬರೆಯೋಕ್ಕೆ. ಪಾರ್ಟ್ 1 ಪ್ಲಸ್ ಪಾರ್ಟ್ 2 ಬುಕ್ ಇಟ್ಕೊಂಡು ಅದರಲ್ಲಿ ಬರೋವಂಥ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಕ್ವಶನ್ಸು ಎಲ್ಲ ಒಂದು ಅನಾಲಿಸಿಸ್ ಮಾಡಿ ಕೊನೆಗೂ ಒಂದು 40 ಅಂದ್ಕೊತೀನಿ, ಅರೌಂಡ್ 40 ಕ್ವಶನ್ಸ್ ಇದೆ ಇದರಲ್ಲಿ. ಇಷ್ಟರಲ್ಲೇ ಬರುತ್ತೆ ಕನ್ಫರ್ಮ್, ನಾನು ಹೇಳ್ತಾಯಿದ್ದೀನಿ ಕನ್ಫರ್ಮ್. ನೋಡಿ, 8ನೇ ಕ್ವಶನ್ ಸ್ಕಿಪ್ ಮಾಡಬೇಡಿ, ಇಲ್ಲಿ ಕರೆಕ್ಷನ್ ಇದೆ 8ನೇ ಕ್ವಶನಲ್ಲಿ. ಯಾವ ಘಟನೆಗಳು ಚಳುವಳಿಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತವೆ? ಯಾವುದರಲ್ಲಿ? ಹ್ಯೂಮನ್ ರೈಟ್ಸಲ್ಲಿ, ಅಂದರೆ ಮಾನವ ಹಕ್ಕುಗಳಲ್ಲಿ ಯಾವ ಘಟನೆಗಳು ಚಳುವಳಿಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತವೆ? ಇದು ಹಿಂಗಾಗಬೇಕು ಕ್ವಶನು, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಅದಕ್ಕೆ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಇನ್ನು ಮುಂದೆ ಇವೆ ಈ ಥರ ಸ್ವಲ್ಪ ಕರೆಕ್ಷನ್ಸು. 8ನೇದು. ಹನಿ ಬೇಸೆಂಟ್ರ ಕೊಡುಗೆಗಳೇನು? ನೆಕ್ಸ್ಟು 9ನೇ ಕ್ವಶನು. ಮಾರ್ತಾಂಡನಿಗಿಂತ ಮೊದಲು ರಾಜ್ಯದಲ್ಲಿ ಗೊಂದಲಗಳಿದ್ದವು. ಈ ಸಂದರ್ಭದಲ್ಲಿ ಮಾರ್ತಾಂಡನು ವಯನಾಡಿನಲ್ಲಿ ಸಿಂಹಾಸನಕ್ಕೆ ಹೇಗೆ ಬಂದನು? ನೆಕ್ಸ್ಟ್ 10ನೇ ಕ್ವಶನ್. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ 4 ಉದ್ದೇಶಗಳು. ಯಾವುದರಲ್ಲಿ? ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 4 ಉದ್ದೇಶಗಳು. ಚಿಕ್ಕ ಕರೆಕ್ಷನ್ಸ್ ಇದೆ, ಸೊ ಡೋಂಟ್ ಸ್ಕಿಪ್ ವಿಡಿಯೋ. ನೆಕ್ಸ್ಟ್ 11ನೇ ಕ್ವಶನ್. ಯಾವ ಅಂಶಗಳು ಹಸಿರು ಕ್ರಾಂತಿಗೆ ಕಾರಣವಾದವು? ನೆಕ್ಸ್ಟ್ 12ನೇ ಕ್ವಶನ್. ಸಾಂಪ್ರದಾಯಿಕವಲ್ಲದ ಇಂಧನ ಸಂಪನ್ಮೂಲಗಳ ಪ್ರಾಮುಖ್ಯತೆಗಳೇನು? ನೆಕ್ಸ್ಟ್ 13ನೇ ಕ್ವಶನ್. ಅರಣ್ಯ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳೇನು? ಭಾರತದಲ್ಲಿ ಅರಣ್ಯ ಸಂರಕ್ಷಣೆ ಕೈಗೊಂಡ ಕ್ರಮಗಳು. 14ನೇದು. ಜನಸಮೂಹದ ಸ್ವರೂಪ ಏನು? 15ನೇದು. ಭದ್ರತಾ ಮಂಡಳಿಯ ರಚನೆಯನ್ನು ಬರೆಯಿರಿ. ಆ್ಯಂಡ್ ನೆಕ್ಸ್ಟ್, ಭಯೋತ್ಪಾದನೆಯನ್ನು ತಡೆಯಲು ಭಾರತ ಸರ್ಕಾರ ಕೈಗೊಂಡ ಕ್ರಮಗಳು. What are the main measures Indian government took to control the terrorism? 17ನೇ ಕ್ವಶನ್. ಸ್ವತಂತ್ರ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು ಪಟ್ಟಿ ಮಾಡಿ. 18ನೇ. ಸತ್ಯಶೋಧಕ ಸಮಾಜದ ಬೋಧನೆಗಳೇನು?
19ನೇದು ಗ್ರಾಹಕ ಶೋಷಣೆಗೆ ಕಾರಣಗಳೇನು. 20ನೇದು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು. 21ನೇದು ಮ್ಯಾಂಗನೀಸ್ ಅದಿರಿನ ವಿಧಗಳು ಹೆಸರಿಸಿ. ಭಾರತದಲ್ಲಿ ಮ್ಯಾಂಗನೀಸ್ ಅದಿರಿನ ವಿಧಗಳು ವಿವರಿಸಿ. ಭಾರತದ ಪರಿಸರ ಚಳುವಳಿಗಳನ್ನು ಪಟ್ಟಿ ಮಾಡಿ. 23ನೇದು ನಿರುದ್ಯೋಗಕ್ಕೆ ಪರಿಹಾರಗಳೇನು. 24ನೇದು ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಯ ರಚನೆ ಬರೆಯಿರಿ. 25ನೇದು ಎರಡನೇ ಜಾಗತಿಕ ಯುದ್ಧದ ನಂತರ ಎದುರಿಸಿದ ಸಮಸ್ಯೆಗಳೇನು. ಪಾಂಡಿಚೇರಿ ಹೇಗೆ ವಿಮೋಚನೆಯಾಯಿತು. 27ನೇದು ಭಾರತದ ಪಂಚಾಯತ್ ರಾಜ್ ಸಂಸ್ಥೆಗಳ 3 ಹಂತಗಳು. ನೆಕ್ಸ್ಟ್ 28ನೇದು ಭಾರತದ ಯಾವುದಾದರೂ 4 ರಾಷ್ಟ್ರೀಯ ಅರಣ್ಯಗಳನ್ನು ಹೆಸರಿಸಿ. ನೆಕ್ಸ್ಟ್ 29ನೇದು ಇದಂತೂ ಕನ್ಫರ್ಮ್ ಕ್ವೆಶನು, ಏನಿದು ಭಾರತದ ಕೃಷಿ ಮಳೆಯೊಡನೆ ಆಡುವ ಜೂಜಾಟ ವಿವರಿಸಿ. 30ನೇದು ಕಾರ್ಮಿಕರಲ್ಲಿನ ತಾರತಮ್ಯವನ್ನು ಹೇಗೆ ನಿರ್ಮೂಲನೆ ಮಾಡುವುದು. 31ನೇದು ಸಾಕ್ಷರತೆಯನ್ನು ಹರಡಲು ಕೈಗೊಂಡ ಕ್ರಮಗಳು. 32ನೇದು ಬಡತನ ನಿರ್ಮೂಲನೆಗೆ ಕರ್ನಾಟಕ ಸರ್ಕಾರ ಕೈಗೊಂಡ ಕ್ರಮಗಳು. ನೆಕ್ಸ್ಟ್ 33ನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುವುದು ಆಡಳಿತಗಾರರನ್ನು ಬ್ರಿಟಿಷರ ಕೈಗೊಂಬೆ ಮಾಡಿತು ವಿವರಿಸಿ. 34ನೇದು ಸಂವಹನ ಮಹತ್ವ ಮತ್ತು ಅದು ಎಂದರೇನು. ಸಂವಹನ ಎಂದರೇನು ಮತ್ತು ಅದರ ಮಹತ್ವ. ಇಲ್ಲಿ ಚಿಕ್ಕ ಕರೆಕ್ಷನ್ ಇದೆ, ನೋಡ್ಕೊಳ್ಳಿ ಕ್ಲೀನಾಗಿ. ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಅನುಕೂಲತೆಗಳೇನು. ನೆಕ್ಸ್ಟು ಭಾರತದ ಜಲವಿದ್ಯುತ್ ಯೋಜನೆಯನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ 37ನೇದು ಭಾರತದ ಗಡಿಗಳು ಮತ್ತು ನೆರೆಯ ದೇಶಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ 38ನೇದು ಗ್ರಾಹಕರ ನ್ಯಾಯಾಲಯಗಳ ಹಂತಗಳನ್ನು ನಮೂದಿಸಿ. ನೋಡಿ ಎಷ್ಟು ಇದು ಮಾಡ್ಕೊಂಡು ಬರೆದಿದ್ದೀವಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. 2 ದಿನದಿಂದ ಹುಡುಕಿ ಬರೆದಿದ್ದೀನಿ ಇದನ್ನು 2 ಬುಕ್ಕಿಂದನೂ. ಸೊ ಕೈಯಾರೆ ಬರೆದಿರೋದೆಲ್ಲ. 39ನೇದು ಭಾರತದ ಯಾವ ರೀತಿಯ ಋತುಗಳಲ್ಲಿ ಬೆಳೆಗಳನ್ನು ಕಾಣುವಿರಿ. ಅಂದರೆ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ, ಯಾವ ಒಂದು ಋತುಗಳಲ್ಲಿ ಭಾರತದಲ್ಲಿ ಬೆಳೆಗಳನ್ನ ಕಾಣ್ಬೋದು. ಸೊ ಅದಕ್ಕೆ ನಾನು ಪೂರ್ತಿ ನೋಡಿ ಅಂದಿದ್ದು ವಿಡಿಯೋನ, ಸ್ವಲ್ಪ ಕರೆಕ್ಷನ್ ಇದೆ ಅಲ್ಲಲ್ಲಿ. ಕರ್ನಾಟಕದ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ. 2 ಅಥವಾ 4. 41ನೇದು ಅಸ್ಪೃಶ್ಯತೆಯನ್ನು ಕಡಿಮೆ ಮಾಡಲು ತೆಗೆದುಕೊಂಡ ಕಾನೂನು ಕ್ರಮಗಳು. ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಏನನ್ನು ಹೇಳುತ್ತದೆ ವಿವರಿಸಿ. ನೆಕ್ಸ್ಟು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಲಾಭಕೊರತನಕ್ಕೆ ಕಾರಣಗಳೇನು. ಎಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಾನಲ್ನ ಆಲ್ಮೋಸ್ಟ್ ನೋಡಿ ವಿತೌಟ್ ಸಬ್ಸ್ಕ್ರೈಬರ್ ನೋಡ್ತಿರೋದು 94%, ಓನ್ಲಿ 5% ಸಬ್ಸ್ಕ್ರೈಬರ್ಸ್ ನೋಡ್ತಿರೋದು. ಮಿಕ್ಕಿದೆಲ್ಲ ವಿತೌಟ್ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಪ್ರೋತ್ಸಾಹ, ನನಗೂ ಒಂದು ಹುಮ್ಮಸ್ಸು ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮಗೋಸ್ಕರನೇ ತೆರೆದಿರೋ ಚಾನಲ್ ಇದು. ನೋಡಿ ಕನ್ಫರ್ಮ್ ಆಗಿ 100% ಇದರಲ್ಲೇ ಬರುತ್ತೆ. ಎಕ್ಸ್ಟ್ರಾ ಬಿಟ್ಬಿಡಿ, 2 ಮಾರ್ಕ್ ಟೆನ್ಷನ್ ಬಿಟ್ಬಿಡಿ. ಇನ್ನೇನಿದ್ರು ಬೇರೆಯವಕ್ಕೆ ತಲೆ ಆ ಕಡೆ ಸೈಡ್ ಬೇರೆ ಕಡೆನೇ ಒಂದು ನಿಮ್ಮ ಗಮನ ಹರಿಸಿ, ಈ ಕಡೆ ಗಮನ ಬಿಟ್ಬಿಡಿ. 2 ಮಾರ್ಕ್ಸ್ ಇಷ್ಟು ಓದ್ಕೊಂಡು ಬಿಟ್ಬಿಡಿ, ಇದರಲ್ಲೇ ಬರುತ್ತೆ. ಓಕೆನಾ. ನೋಡಿ 2 ದಿನದಿಂದ ಕಷ್ಟಪಟ್ಟು ಹುಡುಕಿ ಬರೆದಿದ್ದೀನಿ ಇಷ್ಟು ಕ್ವೆಶನ್ಸ್ನ. ದಯವಿಟ್ಟು ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್. ಮುಂದಿನ ವೀಡಿಯೋದಲ್ಲಿ ನಾನು 4 ಮಾರ್ಕ್ಸ್ ರೆಡಿ ಮಾಡ್ತಾಯಿದ್ದೀನಿ. 90% ರೆಡಿಯಾಗಿದೆ. ಇನ್ನೇನಾದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಒಂದೇ ಇದೆ ಕೆಲಸ. ಸೊ ಅದು ಇನ್ನೊಂದು ಅವರ್, ಇವಾಗ ಇನ್ನೊಂದು ಅವರ್ ಅಂದರೆ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಆ ವಿಡಿಯೋ ಕೂಡ ಬಂದುಬಿಡುತ್ತೆ. ಸೊ ಅದನ್ನು ದಯವಿಟ್ಟು ನೋಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.